ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಕಾನಿಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಸೊ ಡೇ ಔಟ್ ವಿತ್ ಮೈ ಗರ್ಲ್ಸ್ ಅನ್ನೋ ಒಂದು ವ್ಲಾಗ್ ಮಾಡ್ತಿದ್ದೀನಿ. ಸೊ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಇವತ್ತು ಮದುವೆಗೆ ಹೋಗ್ತಿದ್ದೀವಿ. ಸೊ ಅವ್ರನ್ನ ಎಲ್ಲರೂ ಇವತ್ತು ನಿಮಗೆ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಆಯ್ತಾ? ಏನಾದರೂ ಹೇಳ. ದಿಸ್ ಇಸ್ ಕವನ. ಬಂದು ಈ ಕಡೆ ಬಾರೆ. ಇವಳು ನಯನ. ಇವಳು ಫಲ್ಗುಣಿ ಬಿಕೆ ಬಾರೆ. ಹೇ ಇವಳು ಸಂಜನಾ ಸಾಲೇರ್. ಏನು ಗೊತ್ತಾ, ನೀವು ಆಲ್ರೆಡಿ ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ. ದಟ್ ನಾನು ಹೇಳಿದ್ದೆ ಏಪ್ರಿಲ್ 12 ನಾವು ಹಾಸ್ಟೆಲ್ಗೆ ಹೋಗ್ಬೇಕಂತ. ಆ್ಯಕ್ಚುಲಿ ಹಾಸ್ಟೆಲ್ಗೆ ಹೋಗ್ಬೇಕಿತ್ತು, ಬಟ್ ಪೋಸ್ಟ್ಪೋನ್ ಆಯಿತು. ಗೈಸ್, ವಿ ಆರ್ ಟೇಕಿಂಗ್ ದಿಸ್ ಗಿಫ್ಟ್. ಬಟ್ ಇದು ಏನು ಅಂತ ಹೇಳಲ್ಲ. ಸರ್ ಓಪನ್ ಮಾಡಿದಾಗ ನೋಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಓಪನ್ ಮಾಡಲ್ಲ. ಹಾಂ, ಅಂದರೆ ತೋರ್ಸೋಕ್ಕೂ ಆಗಲ್ಲ. ಜಸ್ಟ್ ಮೇಲೆ ನೋಡಿ ಅಷ್ಟೇ ಹೇಗಿದೆ ಅಂತ. ಆಧಾರ್ ಕಾರ್ಡು, ಇವಾಗ ಹೇಳು. ನೋಡಿ ಗೈಸ್, ಫೋಟೋ ತಗೋತಿದ್ದಾರೆ ಎಲ್ಲರೂ. ನಾನು ಬ್ಲಾಗ್ ಮಾಡ್ತಿರೋದು, ಫೋಟೋ ತೆಗಿತಿಲ್ಲ. ಇವಾಗ ಮದುವೆ ಮುಗೀತು. ಸೊ ಇವಾಗ ನಾವು ಹೊರಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ಆದರೆ ಹೋಗ್ತೀವಿ. ಏಯ್ ನೋಡ್ರೆ ಫಲ್ಗುಣೆ. ಹಲೋ, ಹಾಯ್ ಹಾಯ್ ಹಾಯ್. ಅವ್ರು ಹೇಳ್ತಾರೆ DFC ಬೈಕಮ್ಮ ಇಲ್ಲ ಸಾಕ. ಮೊಬೈಲ್ ಅಲ್ಲ, ಕಲಂದ ಶ್ರೀಕಲಾ ಐಕಾನಿಕ್ ಯೂಟ್ಯೂಬ್ ಚಾನಲ್ ಹೆಸರು ಸರ್ಚ್ ಮಾಡಿ ನೋಡ್ರಿ. ಅವಳದು ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಗಿಡಿದು ಇವಳ್ದು ಕಶ್ಯಪ್ಸ್ ಕಾರ್ನರ್ ಇದು ಸಬ್ಸ್ಕ್ರೈಬ್ ಮಾಡ್ರಿ. ಇದು ನಮ್ಮ ಇದ್ರದ್ದು ಸೆಲ್ಫಿ ಸ್ಟಿಕ್, ಫುಲ್ ಹೈಟ್ ಅಕ್ಕ ಸೆಲ್ಫಿ ಸ್ಟಿಕ್ ಇದೆ. ಸದ್ಯಕ್ಕೆ ಇಂಪಾರ್ಟೆಂಟ್ ಏನಲ್ಲ, ನಾನು ಹೈಟ್ ಇದ್ದೀನಿ, ತೆಗಿಬೋದು. ಫ್ಯಾಮಿಲಿ ಫಂಕ್ಷನ್ ಅಲ್ಲ. Now towards DFC and we're gonna have much fun there and let's ಏನು ಆಗಲ್ಲ. no, I'm really serious about this. ಸುಮ್ಮನೆ ರೋಡಾಗ ಹೋಗ್ತಿದ್ವಿ ಕಷ್ಟಪಟ್ಟು. ನಾನು ಇವಳು ಕವನ ಇಲ್ಲಿ 3 ಜನ ವಾಟರ್ ಬಾಟ್ಲ್ ಇಸ್ಕೊಂಡ್ ಬಂದಿರೋದು. ಬಟ್ ಎಲ್ಲರೂ ಕುಡಿದ್ಬಿಟ್ರು. ನಾನ್ ಕೊಟ್ಟಿಲ್ಲ. ಇವಳು ಬಾಳ ಜಗ್ಗಿ ಕಚ್ ಕುಡಿದಿದ್ದಾಳೆ, ಕೊಡ್ಬೇಕಾಗುತ್ತೆ ಅಂತಾನೆ. ಬಾಳ ಜಗ್ಗಿ ಸೆಲ್ಫಿಶ್. ಬಾಯ್ ಗೈಸ್. ನೋಡಿ, ಸುಮ್ಮನೆ ಬೇಕು ಅಂತ ಎಲ್ಲ ಮೊಬೈಲ್ ಇಸ್ಕೊಂಡು ಏನೇನೋ ಮಾತಾಡಿದ್ದಾಳೆ. ಅದನ್ನೆಲ್ಲ ನೀರು ತಂದ್ರೆ ಒಬ್ಳ ಕುಡಿತಾಳೆ, ಬೇರೆ ಯಾರಿಗೂ ಕೊಡಲ್ಲ. 10 ರೂಪಾಯಿ ಕೊಟ್ಟು ತಂದಿರೋದಂತ. 10 ರೂಪಾಯಿನೆಲ್ಲ ಫ್ರೀ ಅಲ್ಲಿ ಮದುವೆ ಮನೇಲಿ ಕೊಡ್ತಾನೆ ಇರಲಿಲ್ಲ. ದುಡ್ಡು ಕೊಡಕ್ಕೆ ಜುಕ್ತಾರ ಮಾಡ್ತಾಳೆ ಗೈಸ್. ಈ ತರಕ್ಕೆ ಹೋಗಿಲ್ಲ. DFCಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ, ಬಟ್ ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಬೀದಿಯಲ್ಲಿ ಹೋಗ್ಬೇಕಂತ ಇದ್ವಿ, ಬಟ್ ಅಲ್ಲಿ ಜಾಸ್ತಿ ದುಡ್ಡು ಅಂತ DFCಗೆ ಬಡ್ಜೆಟ್ ಉಳಿಸ್ತೀವಿ. ಬಡ್ಜೆಟ್ ಆಕ್ಚುಲಿ ಎಲ್ಲರ ಹತ್ರನೂ 300 ರೂಪಾಯಿ ಇದೆ. ಬಟ್ ಅಲ್ಲ, ಮದುವೆ ಮೇಲೆ ಸರಿ ಊಟ ಮಾಡಿ ಬಡ್ಜೆಟ್ ಡಿಪೆಂಡ್ ಮೇಲೆ ಇಷ್ಟಿಷ್ಟು ಅವಳು ಬಾರ ಇಲ್ಲಿ
ಇವಳು ಒಂಥರ ಮೆಂಟ್ಲು ಥರ ಮಾತಾಡ್ತಾಳೆ, ಅಡ್ಜಸ್ಟ್ ಹುಚ್ಚು ಥರ ಮಾಡ್ತಾಳೆ. ಗೈಸ್ ನೋಡಿ ಇವಳನ್ನ ಎಲ್ಲರೂ ಸಿಕ್ಕ ಇಟ್ಕೊಂಡು ಹೊಡೀವಿ. ಗೈಸ್ DFCಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಆ್ಯಂಡ್ ಹೋಗ್ತಿದ್ದೀವಿ ಕೂಡ. ಬಟ್ ಯಾರಿಗೂ ಲೊಕೇಶನ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ DFCದು. ಈ ಲೊಕೇಶನ್ ಗೊತ್ತು ತಾನೆ ಸಹನಾ? ನಡೀರ್ಲಿ ಹೋಗ್ರಿ, ಸುಮ್ಮನೆ ರೋಡಲ್ಲಿ ಹೋಗ್ಬೇಕಂತ ಇದೀವಿ, ಗೊತ್ತಿಲ್ಲ. ಕಡೆ ಬಾ. DFC KFC ಯಾಕಂದರೆ ಇಲ್ಲಿ ಯಾರು ನಾನ್ ವೆಜ್ ತಿನ್ನೋರಿಲ್ಲ, ಎಲ್ಲ ವೆಜಿಟೇರಿಯನ್ ಇದ್ದಾರೆ. ಬಟ್ ಜಾಸ್ತಿ ವೆಜಿಟೇರಿಯನ್. ಸೊ DFCಗೆ ಹೋಗ್ಬೇಕಂತ ಅನ್ಕೊಂಡ್ವಿ, ನೋಡಬೇಕು. ಏನೋ ಇಂಟ್ರೆಸ್ಟ್ 3 ಜನ ಹೋಗ್ತಿದಾರಲ್ಲ, ಅವರೆಲ್ಲ ಬರೀ DFC ಬೇಡ ಬೇಡ ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಹೇಳಿದ್ರು. ಜ್ಯೂಸ್ ಏನಾದ್ರು. ಬಟ್ ನಮ್ಗೆ ಅದು ಇಷ್ಟ ಇಲ್ಲ, DFCಗೆ ಹೋಗಕ್ಕೆ ಇಷ್ಟ ಇದೆ. ಮುಖ ತೋರಿಸ್ತೀನಿ. ಇವಾಗೆಲ್ಲ ಬಂದಿದ್ದೀವಿ, ತೋರಿಸ್ತೀನಿ ನಿಮಗೆ. ಗೈಸ್ DFCಗೆ ಹೋಗೋಣ ಅಂದರೆ ಇಲ್ಲಿ ಕರ್ಕೊಂಬಂದಿದ್ದಾಳೆ ಗೈಸ್ ನೋಡಿ. ಬೇಡ ಬೇಡ ಕಬ್ಬಿನ ಅಲ್ಲ, ಓಕೆ ಶುಗರ್ ಕೇನ್ ಜ್ಯೂಸ್ ನೋಡಿ ಗೈಸ್. DFC ಬದಲು ಇದೇ ನಮ್ಮ ದೊಡ್ಡ DFC ಆಗಿದೆ, ಬಿಕಾಸ್ ಬಡ್ಜೆಟ್ ಉಳಿಸ್ಬೇಕಂತ. ಓಯ್ ಏನು ವಾಟರ್ ಮಿಲನ್ನ ನೋಡಿ ಗೈಸ್, ಎಲ್ಲರೂ ಇವರು ವಾಟರ್ ಮಿಲನ್ ಜ್ಯೂಸ್ ಕುಡಿತಿದ್ದಾರೆ. ನೀನುನಾ ನೋಡು. ತೋರಿಸ್ರೆ ಗೈಸ್. ಅವ್ರು 4 ಜನ ವಾಟರ್ ಮಿಲನ್ ಜ್ಯೂಸ್ ಕುಡಿತಿದ್ದಾರೆ, ನಾವು 4 ಜನ ಇದು ಕಬ್ಬಿನಲ್ಲಿ ಕುಡಿತಿದ್ವಿ. ಇದ್ರಲ್ಲಿ ಸ್ಟ್ರಾನ. ಇವಳು ನೋಡಿ ಫುಲ್ ಜ್ಯೂಸ್ ಫುಲ್ ಆಫ್. ಎಲ್ಲರೂ ನೋಡ್ರಿ, ಅವಳು ಕಾಣ್ತಿದೆ ನೋಡಿ. ಯಾವುದೋ ಒಂದು KFC ಪಿಜ್ಜಾ ಹಾಟ್ ಅಂತ ಬಂದಿದ್ದೀವಿ, ಬಟ್ ಆ್ಯಕ್ಚುಲಿ ಇದು ವೆಜ್ಜೇ ನೋಡಿ. ಎಲ್ಲರೂ ಇಲ್ಲಿ ಪಿಜ್ಜಾ ಹಟ್ ಅಂತೆ, ಫ್ರೈಡ್ ರೈಸ್, ಬರ್ಗರ್, ಪಿಜ್ಜಾ ಎಲ್ಲ ಸಿಗುತ್ತೆ. ಸೊ ಆ ಕಡೆ KFC ಇದೆ, ಆ ಸೈಡು KFC ಇದೆ. ಅವರು ನಾನ್ ವೆಜ್, ಅಲ್ಲಿ ಹೋಗ್ತಾರೇನೋ ಗೊತ್ತಿಲ್ಲ, ಬಟ್ ನಾವು ಇಲ್ಲಿ ಹೋಗ್ತಿದ್ದೀವಿ. ತೋರಿಸ್ತೀನಿ 1 ನಿಮಿಷ ನಿಮಗೆಲ್ಲ. ಸಂಜನೆ ಯಾಕೆ ಹಂಗೆ ಮಾಡಕತ್ತೀಯ ನೋಡ್ರಿ ಏನೇನೈತೆ. ವೆಜಿಟೇಬಲ್ ಪಿಜ್ಜಾ, ವೆಜ್ ಚೀಸ್, ಬೇಬಿ ಕಾರ್ನ್, ವೆಜ್ ಚೀಸ್ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಏನೇನೋ ಆರ್ಡರ್ ಮಾಡಿದ್ದೀವಿ. ಏನು ಆರ್ಡರ್ ಮಾಡಿದ್ದೀರಾ? ವೆಜ್ ಚೀಸ್ ಪಿಜ್ಜಾ, ವೆಜ್ ಚೀಸ್ ಮತ್ತು ಸಿಂಗಲ್ ಚಿಪ್ಸ್ ಎರಡು, ಮತ್ತು ಮಂಚೂರಿಯನ್ ಗೋಬಿ ಚಿಲ್ಲಿ ಒಂದು. ಹಾಂ ಒಂದು. ಫಸ್ಟ್ ಆರ್ಡರ್ ಬಂದಿದೆ ನಮ್ಮದು. ಖಾರ ಐತಾ ನೋಡಿ, ಆಲ್ರೆಡಿ ಟೇಸ್ಟ್ ಮಾಡಿದ್ಲಿ ಇವಳು. ಖಾರ ಇದೆ ಸೆಕೆಂಡ್ ಆರ್ಡರ್ ಬಂತು, ಫಿಂಗರ್ ಚಿಪ್ಸ್. ಏಯ್ ಅಲ್ಲಿ ಇದು ಕೊಡು ಸಂಜು, ಇದು ಕೆಚಪ್ ಕೊಡು ನೋಡಿ. 1 ನಿಮಿಷ ತಾಳು, ಇದ್ರ ಮೇಲೆಲ್ಲ ಮಧ್ಯ ಇಡ ಪಾಪ ಅವರಿಗೆ. ಸ್ನ್ಯಾಪ್ ಹಾಕೋಣ. ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಪಿಜ್ಜಾ ಬಂದಿದೆ, ಕೈ ತೆಗಿಯ
ನೋಡಿ ಪಿಜ್ಜಾ ಬಂದಿದೆ. ನೋಡ್ರಿ ಅಲ್ಲಿ ಕೂತ್ಕೊಂಡು ಬರೀ ಮೊಬೈಲ್ ನೋಡ್ತಾಳ, ಅದೇನು ನೋಡ್ತಾಳ ಅವಳಿಗೆ ಗೊತ್ತು. ಇನ್ನಷ್ಟಲ್ಲಿ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ತೊಗೊಂಡಿದ್ದೀವಿ ಎಲ್ರು. ಅವರಲ್ಲಿ ಒಳಗಡೆ ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ ಇಷ್ಟೇ, ಇಲ್ಲಿ ಮುಗೀತು, ಇಷ್ಟೇ ನಾವು ತಿಂದಿದ್ದು. ಬಿಕಾಸ್ ನಾವು ಆಲ್ರೆಡಿ ಮದುವೆಲಿ ಊಟ ಮಾಡಿ ಬಂದಿದ್ವಲ್ಲ, ಸೊ ಸುಮ್ಮನೆ ಫ್ರೆಂಡ್ಸ್ ಜೊತೆ ಬಂದಿರೋದು ಅಂತ ತಿಂದಿದ್ದು ಅಷ್ಟೇ. ಮನೆಗೆ ಪಿಜ್ಜಾ ತಗೊಂಡು ಹೋಗ್ಬೇಕಂತ ಓವೆನಲ್ಲಿ ಇಟ್ಟಿದ್ದಾರೆ ಅಂಕಲ್, ಇನ್ನೂ ಕೊಡ್ತಾನೆ ಇಲ್ಲ, ಬಸ್ ಲೇಟ್ ಆಗುತ್ತೆ ಅಂದ್ರು. ಆಲ್ರೆಡಿ ಅವ್ರು ಹೋಗಿದ್ದಾರೆ, ನಾವು ಇಬ್ಬರಲ್ಲಿ ಕಾಯ್ತಿರೋದು. ಹಾಂ ಆಯಿತು ಪಿಜ್ಜಾ ಇದನ್ನ ಇವಾಗ ಮನೆಗೆ ತೊಗೊಂಡು ಹೋಗ್ತಿದ್ದೀವಿ, ಬಸ್ ಲೇಟ್ ಆಗುತ್ತೆ ಅಂಕಲ್. ಥ್ಯಾಂಕ್ ಯು ಅಂಕಲ್ ಬೇಗ ಕೊಟ್ಟಿದ್ದಕ್ಕೆ. ಅಂಕಲ್ ಹಾಯ್ ಹೇಳಿ, ಅಂಕಲ್ ಹಾಯ್ ಹೇಳಿ. ಅಂಕಲ್ ಪಾಪ ನಾಚ್ಕೊಂತಿದ್ದಾರೆ. ಇವಾಗ ಆಲ್ರೆಡಿ ಮನೆಗೆ ಬಂದ್ವಿ, ಅವ್ರನ್ನೆಲ್ಲ ಕಳಿಸಿ ನಾನು ಕೂಡ ಮನೆಗೆ ಬಂದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಆನಂದಿಸಿ.